ಗ್ರಾಮಾಂತರ ಪೊಲೀಸ್ ಠಾಣೆಯ ವತಿಯಿಂದ ಈ ದಿನ ನಮ್ಮ ಪೊಲೀಸ್ ಇಲಾಖೆಯಿಂದ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಗ್ರಾಮ ಸಭೆಗೆ ನಮ್ಮ ಕೊಪ್ಪಳಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದ ನವೀನ್ ಸಾಹೇಬ್ ಬಂದಿದ್ದಾರೆ. ಅವರಿಗೆ ನಿಮ್ಮ ನಮ್ಮ ಪರವಾಗಿಲ್ಲ ಸ್ವಾಗತ ಅದೇ ರೀತಿ ಈ ಗ್ರಾಮದ ಮುಖ್ಯಸ್ಥರಾದ ಊರಿನ ಪ್ರಮುಖರಾದ ನಾರಾಯಣ ಬಂದಿದ್ದಾರೆ. ಅವರು ಸಹ ಈ ಅದೇ ರೀತಿ ಗ್ರಾಮದ ಮಾಜಿ ಮೆಂಬರಾದ ನಂತರವರು ಸಹ ಬಂದಿದ್ದಾರೆ. ಅವರು ಸಹ ಅದೇ ರೀತಿ ಸಹ ಸಭೆಗೆ ಬಂದು ಹಾಜರಾಗಿ ಇದ್ದಾರೆ. ಅವರು ಸಹ ಗ್ರಾಮದ ಎಲ್ಲ ಮುಖ್ಯಸ್ಥರು ಸಹ ನಮ್ಮ ಮಾತನ್ನು ಮುಗಿಟ್ಟು ಈ ಸಭೆಗೆ ಇಷ್ಟೊತ್ತವರೆಗೂ ಆದರೂ ಬಂದು ಹಾಜರಾಗಿ ನಮಗೆ ನಾನು ಇಡೀ ಗ್ರಾಮಗಳಲ್ಲಿ ಗಾಂಧಿಗೆ ಜಾಸ್ತಿ ಬೇಡಿ ನನ್ನ ಕುಟುಂಬದವರೆಲ್ಲರೂ ಅದೇ ರೀತಿ ಇರೋದ್ರಿಂದ ನಾವು ಏನೋ ಡಾಕ್ಟರ್ ನವೀನ್ ಕುಮಾರ್ ಅಂತ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಳೆದ 3 ತಿಂಗಳಿಂದ ನಿಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಹಿಂದೆನೂ ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಇಲ್ಲಿ ಕೆಲಸ ಮಾಡಿದ್ದೆ. ಸುದೈವ ಘಾಟಿ ದೈವದ ಅನುಗ್ರಹದಿಂದ ಮತ್ತೆ ನನಗೆ ಇಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಹಾಗಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ರಿಕ್ವೆಸ್ಟು, ಇಲ್ಲಿ ನಾನು ಈ ಘಾಟಿನಲ್ಲೇ ಯಾಕೆ ಸೇರಿಸಿದೆ ಅಂದರೆ, ಘಾಟಿ ಜನಗಳಿಗೆ ಕೇವಲ ನಾನು ಯೂನಿಫಾರ್ಮ್ ಹಾಕೊಂಡು ಬಂದು ಪೊಲೀಸ್ ಕೆಲಸ ಮಾಡಿದ್ದಷ್ಟೇ ಹೇಳ್ಬಿಟ್ರೆ, ಇನ್ನೂ ಬೇರೆ ಬೇರೆ ವಿಚಾರಗಳಿಗಾಗಿ ಮನೆಗೆ ಪೊಲೀಸ್ ಅಂತಕ್ಕಂಥದ್ದು ಇರ್ಬೋದು, ಆಸರೆ ಇರ್ಬೋದು, ಸನ್ಮಿತ್ರ ಯೋಜನೆಗಳಿರ್ಬೋದು, ಇವುಗಳ ಬಗ್ಗೆನೂ ಕೂಡ ನಿಮ್ಮ ಹತ್ರ ನೇರವಾಗಿ ಚರ್ಚೆ ಮಾಡಬೇಕು. ಒಂದು, ಮತ್ತು ಹೆಣ್ಮಕ್ಳು ಒಡವೆಗಳು ಹಾಕೊಂಡು ಒಂಟಿಗೆ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಎಚ್ಚರವಾಗಿರಬೇಕು. ಯಾಕಂದರೆ ನಿಮಗೆ ಬೆಂಗಳೂರು ಹತ್ತತ್ರ ಅಲ್ಲಿ ನಗರದ ಭಾಗದಲ್ಲಿ ಮಾತ್ರ ಕಳ್ತನ ಆಗ್ತದೆ ಅಂತ ತಿಳ್ಕೊಬೇಡಿ. ಈಗ ಕೆಲವರೆಲ್ಲ ಒಂಟಿ ನೋಡಿ, ಅಜ್ಜಿ ಕಾಸಿನ ಸರ ಹಾಕೊಂಡಿದ್ದೆ, ಕಾಸಿನ ಸರ ಹಾಕೊಂಡಿಲ್ಲ ಹೇಳಿದ್ದು, ಕೆಲವರು ಚಿನ್ನದ ಸರಗಳು ಹಾಕೊಂಡಿದ್ದೆ. ಹಾಕಬೇಡಿ ಅಂತ ನಾನು ಹೇಳಲ್ಲ, ಆದರೆ ಸ್ವಲ್ಪ ಜಾಗರೂಕವಾಗಿರಬೇಕು. ಒಂಟಿ ಓಡಾಡೋ ಸಂದರ್ಭದಲ್ಲಿ, ಹೊಲತಾಗ ಹೋಗುವಂಥ ಸಂದರ್ಭದಲ್ಲಿ, ಅಥವಾ ಏನೋ ಮನೆಯಿಂದ ಯಾವುದೋ ಒಂದು ವೇಸ್ಟ್ ಬಿಸಾಕಿರುವಂಥ ಸಂದರ್ಭದಲ್ಲಾಗಲಿ, ಈ ಸಂದರ್ಭಗಳಲ್ಲಿ ನೀವು ಒಡವೆಗಳು ಹಾಕೊಂಡು ಹೋದರೆ, ಏನು ಜನ ರಹಿತ ಪ್ರದೇಶಗಳಲ್ಲಿ ಅಥವಾ ಜನ ವಿರಳ ಪ್ರದೇಶಗಳಲ್ಲಿ ನೀವೇನಾದರೂ ಈ ಥರ ಒಡವೆಗಳು ಹಾಕೊಂಡು ಹೋದರೆ ಕಳ್ಳತನ ಮಾಡುವವರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತದೆ. 1-2 ದಿವಸ ನೋಡ್ತಾರೆ, ಈ ಟೈಮ್ಗೆ ಇವರು ಒಂಟಿ ಬರ್ತಾರೆ ಅಂತ. ಮಾಸ್ಕ್ ಹಾಕೊಂಡು ತಿಳ್ಕೊಂಡು ಹೋಗ್ಬಿಟ್ರೆ. ಸೊ ಆದ್ದರಿಂದ ನೀವು ಒಡವೆ ಹಾಕಬೇಡಿ ಅಂತ ಹೇಳಲ್ಲ, ಆದರೆ ಜನ ವಿರಳ ಪ್ರದೇಶಗಳಲ್ಲಿ ಒಂಟಿ ಓಡಾಡೋಂಥ ಸಂದರ್ಭದಲ್ಲಿ ನಿಮ್ಮ ಆಭರಣಗಳ ಬಗ್ಗೆ ಜಾಗರೂಕತೆ ಇರುತ್ತೆ. ಇದು ನಂಬರ್ 1 ರಿಕ್ವೆಸ್ಟ್. 2ನೇದು, ಬಹುತೇಕ ಜನ ಅಂಗಡಿ ಇಟ್ಕೊಂಡಿರೋಂಥವ್ರು ಮತ್ತು ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಜನ ಇದ್ದೀವಿ. ಮನೆ ಕೀನ ಮನೇಲೆಲ್ಲ ದುಡ್ಡು ಬರ್ತದೆ, ದುಡ್ಡು ತಗೊಂಡು ಮನೇಲಿ ಇಟ್ಬಿಟ್ಟು ಮನೆ ಕೀ ಹಾಕ್ಬಿಟ್ಟು ಅಲ್ಲೇ ಬಾಗಿಲು ಸಂದಿಯಲ್ಲಿ ಇಟ್ಟು ಬರೋದು, ಮೇಲೆ ಅಟ್ಟದ ಮೇಲೆ ಇಟ್ಟು ಬರೋದು, ಚಪ್ಪಲಿ ಗೂಡಲ್ಲಿ ಇಟ್ಟು ಬರೋದು, ಇಂಥವೆಲ್ಲ ಮಾಡ್ತೀವಿ. ಅದು ನಿಮ್ಮ ಮಗನ ಕೇಳಿದಾಗ ಇಲ್ಲಿ ಮಂಡಿದ್ರು, ಅಮ್ಮ ಬೀಗ ಇಟ್ಟಿದ್ದೆ, ಹೋಗ ಅಲ್ಲಿ ಚಪ್ಪಲಿ ಕೂಡ ಇಟ್ಟಿದ್ದೀನಿ ಅಂತಂತೀರಿ. ಬೇರೆಯವ್ರಿಗೂ ಕೇಳಿಸ್ತದದು. ಏನು ದೇವಸ್ಥಾನ ಸುತ್ತಮುತ್ತ ಎಲ್ಲರೂ ಒಳ್ಳೆ ಇದ್ದಾರೆ ಅಂತ ತಿಳ್ಕೊಬೇಡಿ. ಇವ್ರ ಮನೆ ಇಲ್ಲಿದ್ಯಾ, 1-2 ದಿವಸ ವಾಚ್ ಮಾಡ್ತಾರೆ. 3ನೇ ದಿವಸ ಏನು ಮಾಡ್ತಾರೆ, ಈ ಅಂಗಡಿ ಬಂದವ್ರು ಚೆನ್ನಾಗಿ ವಾಪಸ್ ಹೋಗೋಕ್ಕಾಗಲ್ಲ. ಆವಾಗ ಬೀಗ ತೆಗೆದು ಕಳೆತನ ಆಗೋ ಸಾಧ್ಯತೆಗಳಿರ್ತದೆ. ಇದು ಒಂದು. ಆಭರಣ ಆಗಲಿ ಹಣ ಆಗಲಿ ಹೆಚ್ಚು ಮನೆಯಲ್ಲಿ ಇಡಕ್ಕೆ ಹೋಗ್ಬೇಡಿ. ಹಂಗಂತ ಬ್ಯಾಗಲ್ಲಿ ಹಾಕೊಂಡು ತಿರ್ಗಾಡಕ್ಕೆ ಹೋಗ್ಬೇಡಿ. ಇಲ್ಲೇ ಹತ್ತಿರದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇರ್ತದೆ. ಏನು ಬೇಕಾದಾಗ ತಗೊಂಡ್ರಾಯ್ತು. ಒಂದು ಬ್ಯಾಂಕಲ್ಲಿ ಒಂದು ಲಾಕರ್ ಮಾಡಿಸಿದ್ರೆ ಒಂದು 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಒಂದು ವರ್ಷಕ್ಕೆ ತಗೊಂತಾರೆ. ಬ್ಯಾಂಕಲ್ಲಿ ಹಣ ಅಂತ ನಿಮಗೆ ನಗದು ಬರುವಂಥ ಹಣನ ಅಲ್ಲೇ ಕಟ್ಬೋದು. ಈಗಂತೂ ಫೋನ್ಪೇ, ಗೂಗಲ್ ಪೇ ಬಂದಮೇಲೆ ಬಹುತೇಕ ಎಲ್ಲ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾ ಇದೆ, ಹೌದಲ್ವಾ? ಮಗು ಬಿದ್ದದ್ದು. ಆದರೆ ನೀವು ಇಂಥ ಸಂದರ್ಭಗಳಲ್ಲಿ ಹಣನ ಬ್ಯಾಂಕಲ್ಲಿ ಇರ್ತಕ್ಕಂಥದ್ದು ಸುರಕ್ಷಿತ. ನೆಕ್ಸ್ಟ್, ಈ ಹಳ್ಳಿ ಭಾಗಗಳಲ್ಲಿ ಒಂಥರ ಈ 1-2 ಚಿನ್ನದ ಕಾಯಿ ಕೊಡೋದು, ಚಿಕ್ಕ ಪರೀಕ್ಷೆ ಮಾಡಿ ನಮ್ಮ ಹತ್ರ ಬಾಯಿದಲ್ಲೆಲ್ಲ ಅದು ಫುಲ್ ಚಿನ್ನ ಸಿಕ್ಬಿಟ್ಟೈತೆ, ಇದು ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ, ಅರ್ಧ ರೇಟಿಂಗ್ ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ 1-2 ಕಾಯಿ ಚಿಕ್ಕ ಕೊಡ್ತಾರೆ. ಒರಿಜಿನಲ್ಲೇ ಇರ್ತವೆ, ಗೊತ್ತಾಯ್ತಲ್ಲ? ಚೆಕ್ ಮಾಡಿಸ್ಕೊಂಡು ಹೋಗಿ ಆಚಾರ ಹತ್ರ ಚೆಕ್ ಮಾಡಿಸಿದ್ರೆ ಒರಿಜಿನಲ್ಲೇ ಇರ್ತವೆ. 5 ಲಕ್ಷ 10 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ಸುಮ್ಮನೆ ಒಂದು ಅರ್ಧ kg ನಕಲಿ ಚಿನ್ನ ಕೊಟ್ಟು ಹೋಗ್ತಾರೆ. ಈ ತರಹನೂ ಮೋಸ ಆಗುವಂಥ ಸಾಧ್ಯತೆಗಳಿರ್ತದೆ. ನೆಕ್ಸ್ಟ್, ಒಡವೆಗಳು
ಪಾಲಿಶ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಂದು ಅಕ್ಕ ಬೆಂಗಳೂರಿಗೆ ಹೋಗ್ತದೆ ಲಕ್ಷಾಂತರ ರೂಪಾಯಿ ತಗೊಂತಾರೆ, 1000 ರೂಪಾಯಿ ತಗೊಂತಾರೆ, ಅರ್ಧ ಗಂಟೆಯಲ್ಲಿ ಮಾಡ್ಕೊಟ್ಬಿಡ್ತೀವಿ, 1/4 ಗಂಟೆಯಲ್ಲಿ ಮಾಡ್ಕೊಟ್ಬಿಡ್ತೀವಿ ಅಂತ ಏನ್ ಮಾಡ್ತಾರೆ, ಯಾವ್ದೋ ಒಂದು ತಗೊಂಡ್ಬರ್ತಾರೆ. ಫಸ್ಟ್ ಒಂದು ನಿಮ್ಗೊಂದು ಉಂಗುರ ತೆಗ್ಸಾಕ್ತಾರೆ, ಅದರೊಳಗೆ ಕೆಮಿಕಲ್ ಎಲ್ಲ ಹಾಕ್ಬಿಟ್ರೆ ಪಳ 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 ಒಳ ಹೆಂಗಾಗ್ತದೆ, ಹೊಸ ಬಂಗಾರ ಆದಂಗೆ ವೇಸ್ಟ್ ಎಲ್ಲ ತೆಗೆದ್ಬಿಟ್ಟು ಗಲೀಜೆಲ್ಲ ಹೋಗಿ. ಆಮೇಲೆ ಏನ್ ಮಾಡ್ತಾರೆ, ಮನೆಗಿರೋದೆಲ್ಲ ಒಳಗೆ ತರ್ತೀವಿ, ಕುಕ್ಕರಲ್ಲಿ ಹಾಕ್ತಾರೆ, ಏನ್ ಮಾಡ್ತಾರೆ, ಕೆಮಿಕಲ್ ಹಾಕ್ತಾರೆ. ಅಕ್ಕ ಇನ್ನೊಂದು ಸ್ವಲ್ಪ ನೀರು ತರೋಗಿ ಅಂತಾರೆ. ಆ ಕಡೆ ಹಿಂಗ್ ತಿರುಗ್ತಲ್ಲಿ ಈ ಒಡವೆ ತೆಗೆದು ಕಲ್ಲು ಹಾಕ್ಬಿಟ್ಟು ಕಲ್ಲು ಕಬ್ಬುದ್ರ ಹಣ ಏನೋ ಒಂದು ಹಾಕ್ಬಿಟ್ಟಿರ್ತಾರೆ. ನೀವು ಹಿಂಗೆ ಅಲ್ಲಾಡಿಸಿದಾಗ ಬಿಡೋದು ಅಂತದೆ, ಕುಕ್ಕರ್ ಮುಚ್ಚಿಬಿಟ್ಟು ಕೊಡ್ತಾರೆ, ತೆಗಿಬಾರ್ದಕ್ಕ ಅದು ಗ್ಯಾಸ್ ಆಚೆ ಬಂದ್ಬಿಡ್ತದೆ, ತಗೊಂಡೋಗಿ ಸ್ಟೋವ್ ಮೇಲೆ ಇಡಿ ಅಂತ. ಸ್ಟೋವ್ ಮೇಲೆ ಇಟ್ಟಾಗ ನೀವು ಸ್ಟೋವ್ ಮೇಲೆ ಇಟ್ಟು ನೋಡೋದ್ರೊಳಗೆ ನೀವು ಮನೆ ಖಾಲಿ ಮಾಡ್ಕೊಂಡು ಹೊರಟಾಗಿತ್ತು, ಅವ್ರಿಗೆ ಬೇಕಾದ್ರೆ ಸಿಕ್ಕಿರ್ತದೆ. ಅವಾಗ ಆಮೇಲೆ ತೆಗೆದು ನೋಡ್ರೆ ಕುಕ್ಕರಲ್ಲಿ ಯಾವ್ದೂ ಇಲ್ಲ. ಈ ತರಹ ಗಮನವನ್ನ ಬೇರೆಡೆಗೆ ಸೆಳೆದು ಕಳ್ತನ ಮಾಡೋ ಸಾಧ್ಯತೆಗಳಿರ್ತದೆ. ಜೊತೆಗೆ ಬಂಗಾರದ ಒಡವೆಗಳನ್ನೇನಾದ್ರೂ ಜಾಸ್ತಿ ತಗೊಂಡು ಬ್ಯಾಂಕಿಂದ ತರುವಾಗ ಬ್ಯಾಂಕಿಂದ ಹಣವನ್ನು ಬಿಡಿಸ್ಕೊಂಡ್ಬರೋ, ಮನೆ ಒಂದು ಮಕ್ಕಳು ಮದುವೆ ಮಾಡೋಕ್ಕಿರ್ಬೋದು, ಮಕ್ಕಳ ಶಾಲೆ ಫೀಸ್ ಕಟ್ಟಕ್ಕಿರ್ಬೋದು, ನೀವು ಒಡವೆಗಳನ್ನ ಮತ್ತೆ ಹಣವನ್ನ ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಬರುವಾಗ ಬಹಳ ಎಚ್ಚರಿಕೆ ಇರಬೇಕು. ಇಲ್ಲ ಅಂತಂದ್ರೆ ಡೋರ್ ತೆಗೆದಿದೆ ನೋಡಿ, ಪಂಚರ್ ಆಗಿದೆ ನೋಡಿ, ನಿಮ್ಮ ಭುಜದಲ್ಲಿ ಏನೋ ಬಿದ್ದಿದೆ ನೋಡಿ ಅಂತೇಳಿ ಆ ಕಡೆ ತಿರೋದ್ರೊಳಗಾಗಿ ಈ ಕೆಲವು ಗ್ಯಾಂಗ್ಗಳಿದ್ದಾರೆ. ಓರಂಗತಲ ಗೊಲ್ಲಕುಪ್ಪಂ ಗ್ಯಾಂಗ್, ಮೋಜಿಕುಪ್ಪ ಅಂತ ಬಂದಿದೆ. ಆ ಗ್ಯಾಂಗ್ನವರು, ಈ ಕೆಲವರು ಚಿತ್ತೂರು ಕಡೆಯವರು, ಗುತ್ಲಾ ಕಡೆಯವರು ಬಂದು ಇಮಿಡಿಯೇಟ್ ಈ ಥರ ಮಾಡುವಂಥ ಸಾಧ್ಯತೆಗಳಿರ್ತದೆ. ಅವರ ಬಗ್ಗೆ ನಾವೆಲ್ಲರೂ ಬೇರೆ ಕಡೆಗೆ ಡೈವರ್ಷನ್ ಮಾಡಿ ಲಕ್ಕಂತ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಕ್ಷಣಾರ್ಥದಲ್ಲಿ. ಇದೆಲ್ಲ ಹಳೆ ಮೆಥಡ್ ಆಯ್ತು. ಈಗ ದೊಡ್ಡ ತಲೆನೋವಾಗಿರೋದು ಸೈಬರ್ ಕ್ರೈಮ್. ನೀವು ಸೈಬರ್ ಕ್ರೈಮ್ಗಳ ಬಗ್ಗೆನೂ ಜಾಗರೂಕವಾಗಿರ್ಬೇಕು. ಯಾವುದೇ ಕಾರಣಕ್ಕಾಗಲಿ ಪಾಸ್ವರ್ಡ್ ಆಗಲಿ ಹೇಳ್ಬಾರ್ದು. ಮತ್ತೆ ವಾಟ್ಸಪ್ ಅಲ್ಲಿ ಏನೋ ಮೆಸೇಜ್ ಕಳಿಸಿದೀವಿ ಅಂತೇಳಿ APK ಅಂತ ಫೈಲ್ಗಳು ಬರ್ತವೆ. APK ಫೈಲ್ಗಳನ್ನು ನೀವು ದಯವಿಟ್ಟು ಡೌನ್ಲೋಡ್ ಮಾಡಬಾರ್ದು. ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಮೊಬೈಲು, ನಿಮ್ಮ ಏನಿದೆ ಅಕೌಂಟು ಎಲ್ಲ ಹ್ಯಾಕ್ ಆಗಿಬಿಡ್ತದೆ. ಕ್ಷಣಾರ್ಧದಲ್ಲಿ ನೋಡಿ, ಬೇರೆ ಕಳ್ತನ ಮಾಡ್ಬೇಕಂದ್ರೆ ಅವ್ನು ಎಷ್ಟು ಕಷ್ಟಪಡಬೇಕು. ಎಲ್ಲೋ ಕೂತ್ಕೊಂಡು, ಬೇರೆ ದೇಶದಲ್ಲಿ ಕೂತ್ಕೊಂಡು, ಬೇರೆ ರಾಜ್ಯದಲ್ಲಿ ಕೂತ್ಕೊಂಡು ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡಿಬಿಡ್ತಾರೆ. ಆದ್ದರಿಂದ OTP ಹೇಳೋದು, ಪಾಸ್ವರ್ಡ್ ಹೇಳೋದು, APK ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಅಸುರಕ್ಷಿತ ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಇವೆಲ್ಲ ಕೆಲಸಗಳನ್ನ ನೀವು ಮಾಡಬಾರ್ದು. ಏನೋ ಗೊತ್ತಿಲ್ಲದೆ ಅಕ್ಕ ತಗೋ ಇಲ್ಲಿ 5,000 ರೂಪಾಯಿ ಇದೆ ನನ್ನ ಅಕೌಂಟ್ಗೆ ಹಾಕುವಂತ ಯಾವಾಗ ಕೊಡ್ತಾರೆ. ಗೊತ್ತಿರೋನು, ಪಕ್ಕದ ಮನೆಯವರು, ಎದುರು ಮನೆಯವರು, ದಿನನಿತ್ಯ ಗೊತ್ತಿರೋರು ಇದ್ರೆ ಓಕೆ. ಯಾರಿಗೋ ನೀವು ಗೊತ್ತಿಲ್ದಿರೋರ್ಗೆ ಕ್ಯಾಶ್ ಕೊಟ್ಟು ಅವರಿಂದ ನೀವು ಹಣ ಪಡ್ಕೊಂಡ್ರೆ, ಅವನೇನಾದ್ರೂ ಬೇರೆ ಯಾರು ಫ್ರಾಡ್ ಮಾಡಿದ್ರೆ ನಿಮ್ಮ ಅಕೌಂಟ್ಗಳು ಸೀಸ್ ಆಗುತ್ತೆ, ಫ್ರೀಸ್ ಆಗುತ್ತೆ. ಆದ್ರಿಂದ ಈ ತರಹದ ಸೈಬರ್ ಕ್ರೈಮ್ಗಳ ಬಗ್ಗೆನೂ ಜಾಗರೂಕತೆ ಇರಬೇಕು. ಜಾಣರಾಗಿರಿ, ಜಾಗರೂಕರಾಗಿರಿ ಅಂತ ಹೇಳ್ತಾರಲ್ವಾ, RBI ಬರ್ತದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಡ್ವರ್ಟೈಸ್. ನೀವೆಲ್ಲೂ ಜಾಣರಾಗಿರಿ ಮತ್ತು ಜಾಗರೂಕರಾಗಿರಿ. ಏನೋ ಗೊತ್ತಿಲ್ಲದೆ ಒಂದು OTP ಹೊಡೆದ್ಬಿಟ್ರೆ ಏನೋ ಜಮೀನು ಮಾರಿರ್ತೀರಿ, ಒಂದು 10 ಗುಂಟೆ ಜಮೀನು ಮಾರಿರ್ತೀರಿ, ಇಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಇದೆ, ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ, ಯಾವುದೋ ಒಂದು ಹಣ ಬಂದಿರ್ತದೆ. ಅಕ್ಕ ಒಂದು OTP ಹೇಳೋದ್ರೆ ಲಕ್ ಅಂತ ಹೇಳ್ಬಿಟ್ಟು ಹೋಯ್ತು. ಆಧಾರ್ ಕಾರ್ಡ್ OTP ಹೇಳೋದು ಬೇರೆ, ಏನೋ ರಿಜಿಸ್ಟರ್ ಮಾಡಿಕೊಡೋದು ಅದು ಬೇರೆ. ಬಟ್ ಈ ತರ ನೀವು ಮಾಡಿದ್ರೆ ಹೋಯ್ತಲ್ಲ, ನೀವು ಮಾಡಿದ ಆಸ್ತಿ ಎಲ್ಲ ಹೊಟ್ಟೋಯ್ತಲ್ಲ. ನೆಕ್ಸ್ಟ್ ನೋಡಿ, ನೀವೆಲ್ಲರೂ ಇಲ್ಲಿ ಬಂದು ಯಾರು ಫೈನ್ ಹಾಕಲ್ಲ, ಪೊಲೀಸರು ಬರಲ್ಲ ಅಂತ ಹೆಲ್ಮೆಟ್ ಹಾಕೊಂಡೆ ಓಡಾಡದೆ ಇರಬೇಡಿ. ಹೆಲ್ಮೆಟ್ ಹಾಕೊಂಡೆ ಓಡಾಡಿ. ಘಾಟ್ ಸೆಕ್ಷನ್ ಇದೆ, ಕರುಗಳು ತುಂಬಾ ಇದೆ, ರಾತ್ರಿ ವೇಳೆ ಬರ್ತಿರ್ತೀರಿ. ನೀವು ಸರಿಯಾಗಿ ಬಂದರೂ ಕೂಡ ನಿಮ್ಮ ಎದುರು ಪಾರ್ಟಿ ಸರಿಯಾಗಿ ಬರ್ದೇ ಇರ್ಬೋದು. ನೀವು ಕುಡಿದೇ ಇದ್ರು ಎದುರು ಪಾರ್ಟಿ ಕುಡ್ದಿರ್ಬೋದು. ಫಸ್ಟ್ ಆಫ್ ಆಲ್ ಕುಡಿದು ಗಾಡಿ ಓಡಿಸ್ಬೇಡಿ. ಎರಡನೇದು, ನಿಮ್ ತಪ್ಪಿಂದ ಆಯ್ತು, ಅವ್ರ ತಪ್ಪಿಂದ ಆಯ್ತು, ಸತ್ರೆ ಯಾರೋಡೆ ಸತ್ರೆ ಒಂದ್ ಕೆಲಕ್ಕೆ ಮುಗಿದೋಯ್ತು, 10 ದಿವಸ ಸುಮ್ಮನೆ ಆಗ್ತಾರೆ. ಈ ಕಾಲದಲ್ಲಿ ಯಾರು ಜಾಸ್ತಿ ತಲೆ ಕೆಲ್ಸ್ಕೊಳಲ್ಲ. ಆದ್ರೆ ಒಂದ್ ಮನೆಗೆ ದುಡಿಯೋ ದೀಪ ಆರೋಯ್ತಂದ್ರೆ, ಒಬ್ಬ ಮನೆಗೆ ಕಷ್ಟಪಡುವಂತ ಗಂಡ ಇಲ್ಲ ಅಂದ್ರೆ, ಒಂದು ಮನೆಗೆ ಮುದ್ದಾದ ಮಗು ಇಲ್ಲ ಅಂದ್ರೆ, ಇದೆಲ್ಲ ಉಳಿಸ್ಕೋಬೇಕಂದ್ರೆ ದಯವಿಟ್ಟು 2 ವೀಲರ್ ಅಲ್ಲಿ ಹೆಲ್ಮೆಟ್ ಹಾಕಿ. ಕಾರ್ ಇದ್ರೆ ಸೀಟ್ ಬೆಲ್ಟ್ಗಳನ್ನ ಹಾಕಿ. ಕಾರ್ ಇದ್ರೆ ದಯವಿಟ್ಟು ನೀವು ಸೀಟ್ ಬೆಲ್ಟ್ಗಳನ್ನ ಹಾಕಬೇಕು ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ನೆಕ್ಸ್ಟ್,
ಗಾಡಿಗೆ ಇನ್ಶೂರೆನ್ಸ್ ಮಾಡಿಸೋದನ್ನ ಮರಿಬೇಡಿ. 10 ಲಕ್ಷ ರೂಪಾಯಿ ಕೊಟ್ಟು 20 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಂಡು ನೀವು 10,000 ಕೊಟ್ಟು ಇನ್ಶೂರೆನ್ಸ್ ಮಾಡಿಸಲಿಲ್ಲ ಅಂದ್ರೆ ನೀವು ಮಾಡಿದಂತಹ ಎಲ್ಲ ತಪ್ಪಿಗೆ ನಿಮ್ಮ ಮನೆ ಮಠ ಮಾರಿಯವರಿಗೆ ಫೈನ್ ಕಟ್ಟಬೇಕಾಗ್ತದೆ. ಆದ್ರಿಂದ ಗಾಡಿ ಇನ್ಶೂರೆನ್ಸು, ಡ್ರೈವಿಂಗ್ ಲೈಸೆನ್ಸು, ಹೆಲ್ಮೆಟ್ಟು, ಸೀಟ್ ಬೆಲ್ಟು ಇವುಗಳನ್ನು ಮರಿಬೇಡಿ. ಇವು ರಸ್ತೆಯಲ್ಲಿ ಸಂಚರಿಸುವಾಗ ನಿಮಗೆ ಊಟ, ತಿಂಡಿ, ನಿದ್ರೆ ಹೇಗೆ ಅವಶ್ಯಕತೆ ಇದೆಯೋ ಇವುಗಳು ನಿಮಗೆ ಅತ್ಯಂತ ಅವಶ್ಯಕತೆ ಇರೋದು. ಹೆಲ್ಮೆಟ್ ಹಾಕೊಳ್ಳಿ. ಹಿಂದೆ ಕೂತಿರೋರು ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ. ನಿಮ್ಮ ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನೀವು ಎಷ್ಟು ಬೆಲೆ ಬಾಳ್ತೀರಿ ಅಂತ ನಿಮಗೆ ಗೊತ್ತಿಲ್ಲ. ನೀವು ಇದನ್ನ ಪಾಲಿಸಿ, ಮಕ್ಕಳಿಗೂ ಅದನ್ನು ಹೇಳ್ಕೊಡಿ. ನೆಕ್ಸ್ಟ್, ಇದು ಎಲ್ಲ ಕಡೆ ಒಂದ್ ಕಡೆ ಎಲ್ಲ ಹೇಳ್ತೀನಿ, ದಯವಿಟ್ಟು ಕುಡಿತದ ಚಟ ಇಟ್ಕೋಬೇಡಿ. ಬೀಡಿ ಸಿಗರೇಟ್ಗಳನ್ನ ಸೇರಬೇಡಿ. ಗಾಂಜಾ ಅಫೀಮಿಗೆ ಶರಣಾಗತಿ ಆಗಬೇಡಿ. ಇದನ್ನು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಹೇಳ್ತೀನಿ ಕೇಳಿ, ನಾನು ಹೇಳ್ದಂಗೆ ಮಾಡಿ ನೋಡಪ್ಪ, ನಿಮಗೆ ಬೈಕ್ ಕೊಡಿಸ್ತೀನಿ, ಕಾರ್ ಕೊಡಿಸ್ತೀನಿ, ಮನೆ ಕಟ್ಸ್ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತೀನಿ. ನಾನೇನು ರಾಜಕೀಯಕ್ಕೆ ನಿಲ್ಬೇಕಾಗಿಲ್ಲ, ಎಲೆಕ್ಷನ್ ನಿಲ್ಬೇಕಾಗಿಲ್ಲ. ನನಗೆ 20 ರೂಪಾಯಿ ಇದೆ ಸಿಗರೇಟ್ ಇವತ್ತು ಬೆಲೆ. ಬಿಡಕ್ಕ ಆಯ್ತು, ಸ್ವಲ್ಪ ಕಮ್ಮಿ ಇದೆ ಹೇಳೋದ. ಒಬ್ಬ ಮನುಷ್ಯ ದಿನಕ್ಕೆ 10 ಸಿಗರೇಟ್ ಸೇರಿದ್ರೆ 20 ಇಂಟು 10 ಎಷ್ಟಾಯ್ತಪ್ಪ? 200 ರೂಪಾಯಿ ಆಯ್ತು. 200 ರೂಪಾಯಿ ಸೇರಿ ಸೇರಿದ್ರೆ ತಿಂಗಳಿಗೆ ಎಷ್ಟಾಯ್ತಮ್ಮ? 30 ದಿನಕ್ಕೆ 6,000 ರೂಪಾಯಿ. ವರ್ಷಕ್ಕೆ 72,000 ರೂಪಾಯಿ ಸಿಗರೇಟ್ ಸೇರಿ ಬಿಸಾಕ್ಬಿಡ್ತಾರೆ. 2 ವರ್ಷ ಸಿಗರೇಟ್ ಸೇರ್ತಿದ್ರೆ 1.5 ಲಕ್ಷಕ್ಕೆ ಆರಾಮಾಗಿ ಒಂದು ಒಳ್ಳೆ ಬೈಕ್ ಬಂತು, ಆರೋಗ್ಯ ಚೆನ್ನಾಗಿರ್ತದೆ. ಮಕ್ಕಳ ಮನೆಗೆ ಹುಟ್ಟದಬ್ಬಕ್ಕೆ ಒಳ್ಳೆ ಬಟ್ಟೆ ತಗೋಬಹುದು, ಹಬ್ಬದ ಬಟ್ಟೆ ತಗೋಬಹುದು, ಗೊತ್ತಾಯ್ತಲ್ಲ, ಬೈಕು ತಗೋಬಹುದು. ಇನ್ನು ಕುಡಿತ, ಇವತ್ತು ಒಬ್ಬ ದಿನಕ್ಕೆ 200ರಿಂದ 300 ರೂಪಾಯಿ ಕುಡಿಯಕ್ಕೆ ಖರ್ಚು ಮಾಡ್ತಾರೆ ಅಂದ್ರೆ ತಿಂಗಳಿಗೆ 9,000 ರೂಪಾಯಿ, ವರ್ಷಕ್ಕೆ 1 ಲಕ್ಷ. ಇನ್ನು 5 ವರ್ಷ ಕುಡಿದಿದ್ರೆ 6ರಿಂದ 7 ಲಕ್ಷ ರೂಪಾಯಿ ಹಣ ಉಳಿಸ್ಬೋದು. ಆರಾಮಾಗಿ ಕಾರ್ ತಗೋಬೋದಲ್ಲ. ಇನ್ನು ಜೂಜಾಟ ದಿನಕ್ಕೆ ನೀವು ಒಂದು 500 ರೂಪಾಯಿ 1,000 ರೂಪಾಯಿ ಜೂಜಾಟ ಆಡ್ತೀರಿ ಅಂದ್ರೆ ವರ್ಷಕ್ಕೆ 3-4 ಲಕ್ಷ ರೂಪಾಯಿ ಜೂಜಾಟ ಆಡಿ ಕಳೆದು ಬಿಡ್ತೀರಿ. ನೀವು ಯೋಚನೆ ಮಾಡಿ, ನಿಮಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಎಷ್ಟು ಬಹಳ ಮುಖ್ಯ ಅಂತ. ಆರ್ಥಿಕ ಶಿಸ್ತು. ಹಣ ಕೇಳಪ್ಪ, ಇಲ್ಲಿ 20,000 ರೂಪಾಯಿ ದುಡಿತೀನಿ ಅಂದ್ರೆ ಕನಿಷ್ಠ 10,000 ರೂಪಾಯಿ ಉಳಿಸಂಗಿರ್ಬೇಕು. 60ನೇ ವರ್ಷ ಆಗೋದ್ರೊಳಗಾಗಿ ಅಟ್ಲೀಸ್ಟ್ ಒಂದು ಮನೆ ಕಟ್ಕೊಂಡು ಅಥವಾ ಇರೋ ಮನೆ ರಿಪೇರಿ ಮಾಡಿಕೊಂಡು ಮಕ್ಕಳ ಮನೆಗೆ ಒಳ್ಳೆ ಶಿಕ್ಷಣ ಕೊಡಿಸ್ಕೊಂಡು 50 ಆಗೋದ್ರೊಳಗಾದ್ರೂ ನಿಮ್ಮ ಜೀವನ ಸೆಟ್ಲ್ ಆಗಿರ್ಬೇಕು. ಇನ್ನ ಇಷ್ಟೊತ್ತರ 60, 70, 80 ದುಡಿತಾನೆ ಇದ್ರೆ ಒಂದರ್ಥ ನಿಮಗೆ ಹಣವನ್ನ ಉಳಿಸುವುದು ಗೊತ್ತಿಲ್ಲ ಅಂತ. ಹಂಗಂತೇಳಿ ಹಣ ಉಳಿಸ್ಬೇಕು ಅಂತ ಯಾವ ಮನೆಗೋ ಚೀಟಿ ಹಾಕಿ ಅವಳು ಎತ್ಕೊಂಡು ಓಡೋದ್ರು ಅಂತ ಮಾಡಿಬಿಡ್ಬೇಡ್ರಿ ಆಮೇಲಿಂದ. ಅದು ದೊಡ್ಡ ಸಮಸ್ಯೆನೆ. ಇಲ್ಲ MSIL ಚಿಟ್ಸ್ ಅಂತಿದೆ, ಸರ್ಕಾರದ ವತಿಯಿಂದ ನಡೆಸ್ತಕ್ಕಂಥ MSIL ಇದೆ, ಇಲಾಖೆ ವತಿಯಿಂದ ನಡೆಯೋದಾದ್ರೂ ಮಾಡಿ. ಯಾರ ಹತ್ರ ನಾವು ಹೋಗಿ ಕೊಟ್ಟು ಅವರು ಎದುರಿಸ್ಕೊಂಡು ಹೋದ್ರೆ ಭೂಮಿ ಮೇಲೆ ಹಾಕಬೇಕಾದ್ರೆ 5 ಲಕ್ಷ, 10 ಲಕ್ಷ, 20 ಲಕ್ಷ ಆದ್ರೆ ಹೋಗಿ ಸರಿಯಾದ ದಾಖಲಾತಿ ಇರುವಂಥ ಭೂಮಿ ಮೇಲೆ ಹಾಕಿದ್ರೆ ಬೆಲೆ ಇದೆ. ಯಾವುದೇ ಕಾರಣಕ್ಕೂ ಈ ತರಹದ ಮೋಸ ವಂಚನೆಗಳಿಗೆ ನೀವು ಗುರಿಯಾಗಬೇಡಿ. ನೀವು ಸ್ತ್ರೀ ಶಕ್ತಿ ಸಂಘ ಇರ್ತದಲ್ಲಪ್ಪ, ಅದ್ರಲ್ಲಿ ಕಟ್ಬೋದಲ್ವಾ? ಅದ್ರಲ್ಲಿ ಎಷ್ಟು ಅಕೌಂಟಬಿಲಿಟಿ ಇರ್ತದೆ, ಮೋಸ ಆಗುವಂಥ ಸಾಧ್ಯತೆಗಳು ಕಡಿಮೆ. ನೀವೇ ಹೆಣ್ಮಕ್ಳು ಇರ್ತೀರಿ. ಸಣ್ಣ ಪುಟ್ಟ ಉಳಿತಾಯಗಳೇ ಈ ದೇಶದ ದೊಡ್ಡ ಯಾರೋ ಅವರಿಗೆ ನೀವು ಸರ್ಕಾರಿ ಶಾಲೆಗಾದ್ರೂ ಕಳಿಸಿ, ಖಾಸಗಿ ಶಾಲೆಗಾದ್ರೂ ಕಳಿಸಿ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿ. ನಾವೆಲ್ಲ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಬಂದಿರೋರು, ನಾವು ಹಳ್ಳಿಗಳಲ್ಲಿ ಓದಿರೋರು. ಘಾಟಿ ಎಷ್ಟು ಚೆನ್ನಾಗಿದೆ, ನಮ್ಮೂರಿಗೆ ಇವತ್ತು ರಸ್ತೆ ಇಲ್ಲ. ಆ ತರದ ಕುಗ್ರಾಮಗಳಿಂದ ಬಂದಿರೋದು ನಾವು, ಗೊತ್ತಾಯ್ತಲ್ಲ. ನಮ್ಮ ತಂದೆ ಅಧಿಕಾರಿಯಾಗಿದ್ರು, ಅದು ಬೇರೆ ಪ್ರಶ್ನೆ, ಇದರಲ್ಲಿದ್ರು. ಆದ್ರೆ ನಮ್ಮನ್ನು ಅವತ್ತಿಗೂ ನಾವು ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ, ಸರ್ಕಾರಿ ಶಾಲೆಯಿಂದ ಕೀಳರಿಮೆ ಬೇಡ ಯಾರಿಗೂ. ಸರ್ಕಾರಿ ಶಾಲೆಯಲ್ಲೇ ಒಳ್ಳೆಯ ಬುದ್ಧಿವಂತ ಎಕ್ಸಾಮ್ ಇಂದ ಆಯ್ಕೆ ಆಗಿರೋ ಶಿಕ್ಷಕರು ಇರ್ತಾರೆ. ಇನ್ನು ಸಿಗದಿರೋರು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಯಾವ ಶಾಲೆ ಕಳಿಸಿದ್ರು ತಪ್ಪೇನಿಲ್ಲ. ಆದ್ರೆ ಮಕ್ಕಳನ್ನು
ನೋಡಿ 15 ಆಗಕ್ಕೂ ಮುಂಚೆನೆ ಮದುವೆ ಮಾಡ್ಕೊಡೋದು ಇಂಥ ತಪ್ಪುಗಳೆಲ್ಲ ಮಾಡಕ್ ಹೋಗ್ಬೇಡ. ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರಿ ಅಷ್ಟು ದೇಶ ಸುಭದ್ರವಾಗೋದು. 5 ತಿಂಗಳು ಸಾಲ ಕಟ್ಟಬೇಕು